ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾನು ಪನ್ನೀರ್ ಬಟರ್ ಮಸಾಲ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೇನೆ. ಮೊದಲಿಗೆ ಬಟರ್ ತಗೊಳ್ಬೇಕು. ಒಂದು ಪ್ಯಾನಿಗೆ ಬಟರನ್ನು ಹಾಕಬೇಕು. ನಾನಿಲ್ಲಿ ಅಮೂಲ್ ಅವರದು ಬಟರ್ ತಗೊಂಡಿದ್ದೇನೆ. ಪ್ಯಾನಿಗೆ ಬಟರ್ ತಗೊಂಡ ನಂತರ ಅದಕ್ಕೆ ಕಟ್ ಮಾಡಿದ ಆನಿಯನನ್ನು ಹಾಕಿ ಫ್ರೈ ಮಾಡಲಿಕ್ಕೆ ಬಿಡಬೇಕು. ನಂತರ ಅದಕ್ಕೆ ಕಟ್ ಮಾಡಿದಂತಹ ಟೊಮೆಟೊವನ್ನು ಹಾಕಿ ಫ್ರೈ ಮಾಡಬೇಕು. ಹಸಿಮೆಣಸಿನಕಾಯಿ ಹಾಕಬೇಕು. ನಂತರ ಕೆತ್ತೆ ಲವಂಗ ಅಂತ ಇರ್ತದಲ್ವ, ಲವಂಗ ಕೆತ್ತೆ ಅದನ್ನು ಕೂಡ ಹಾಕಿ ಫ್ರೈ ಮಾಡಬೇಕು. ನಂತರ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಗೋಡಂಬಿಯನ್ನು ಹಾಕಿ ನಂತರ ಚೆನ್ನಾಗಿ ಅದನ್ನು ಫ್ರೈ ಮಾಡಿ. ಆಲ್ರೆಡಿ ಫ್ರೈ ಆಗಬೇಕು, ಯಾಕಂತ ಹೇಳಿದರೆ ಅದನ್ನು ನೆಕ್ಸ್ಟ್ ಗ್ರೈಂಡ್ ಮಾಡಲಿಕ್ಕಿರ್ತದೆ. ಆಮೇಲೆ ಅದಕ್ಕೆ ಟರ್ಮರಿಕ್ ಪೌಡರ್, ಅರಿಶಿನ, ಆಮೇಲೆ ಆಮೇಲೆ ಅದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಬೇಕು. ಕಾಶ್ಮೀರಿ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ನಂತರ ಒಂದು ಬೌಲಲ್ಲಿ ಇಡಿ. ಅದನ್ನು ಅಂದರೆ ತಣಿಲಿಕ್ಕೆ ಬಿಡಿ. ಅದು ತುಂಬ ಬಿಸಿ ಇದ್ದರೆ ಅದನ್ನು ನಮಗೆ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಸೊ ಅದನ್ನೊಂದು ಕೂಲ್ ಆಗಲಿಕ್ಕೆ ಒಂದು ಸೈಡಲ್ಲಿ ಬೌಲಲ್ಲಿ ಹಾಕಿ ಇಡಿ. ನಂತರ ಅಗೇನ್ ಪ್ಯಾನಿಗೆ ಬಟರನ್ನು ಹಾಕಿ ಇಲ್ಲಿ ನೋಡಿ, ಪನ್ನೀರ್ ತಗೊಂಡಿದ್ದೇನೆ ನಾನು. ಪನ್ನೀರನ್ನು ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಆಶೀರ್ವಾದ ಅವ್ರದ್ದು ಪನ್ನೀರ್ ತಗೊಂಡಿದ್ದೇನೆ. ಅದನ್ನು ಈ ರೀತಿಯಾಗಿ ಸ್ಮಾಲಾಗಿ ಕಟ್ ಪೀಸ್ ಮಾಡಿದ್ದೇವೆ. ನಂತರ ಇದಕ್ಕೆ ಟರ್ಮರಿಕ್, ಅಗೇನ್ ಬಟರಿಗೆ ಟರ್ಮರಿಕ್ ಹಾಕಿದ್ದೇವೆ. ಆ್ಯಂಡ್ ಸ್ವಲ್ಪ ಉಪ್ಪು ಹಾಕಿದೆ. ಆ್ಯಂಡ್ ಮೆಣಸಿನ ಹುಡಿ, ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಪನ್ನೀರನ್ನು ಅದಕ್ಕೆ ಹಾಕಬೇಕು. ಕಟ್ ಮಾಡಿ ಇಟ್ಟಿರ್ತೀರಲ್ಲ, ಆ ಪನ್ನೀರನ್ನು ಇದಕ್ಕೆ ಹಾಕುವಂಥದ್ದು. ಪನ್ನೀರನ್ನು ಹಾಕಿ ಸ್ವಲ್ಪ ಅದನ್ನು ಅಡಿಮೆ ಮಾಡಬೇಕು. ಅಂದರೆ ಆ ಮಸಾಲೆ ಎಲ್ಲ ಅದಕ್ಕೆ ಹಿಡ್ಕೊಳ್ಬೇಕಲ್ಲ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಇರಬೇಕು. ಮಸಾಲೆಲ್ಲ ಆ ಪನ್ನೀರಲ್ಲಿ ಹಿಡ್ಕೊಳ್ಬೇಕು. ಸ್ವಲ್ಪ ಫ್ರೈ ಆದ ನಂತರ ಅದನ್ನು ಅಗೇನ್ ಮಗಚಿ ಹಾಕಬೇಕು. ಅದನ್ನು ಈ ರೀತಿ ನೋಡಿ, ಫುಲ್ ಅದನ್ನು ಫ್ರೈ ಆಗಲಿಕ್ಕೆ ಬಿಡಬೇಕು. ಮತ್ತು ಮಸಾಲೆಲ್ಲ ಅದಕ್ಕೆ ಅಂಟ್ಕೊಳ್ಬೇಕು ಎಲ್ಲ ಫುಲ್ಲು. ಇಲ್ಲದ್ರೆ ಕೆಲವು ಹಾಗೆ ಉಳಿತದಲ್ಲ, ಹಾಗಾಗಿ ಅದನ್ನು ಆ ಥರ ಮಾಡ್ತಾ ಇರಬೇಕು. ಮತ್ತು ಒಂದು ಸೈಡ್ ಫ್ರೈ ಆದ ನಂತರ ನೋಡಿ ಮಗುಚಿ ಹಾಕಬೇಕು. ಅದನ್ನು ಇನ್ನೊಂದು ಸೈಡ್ ಫ್ರೈ ಆಗುವ ಹಾಗೆ ಮಗುಚಿ ಹಾಕಬೇಕು. ಇಲ್ಲಾಂದರೆ ಬರೀ ಒಂದು ಸೈಡ್ ಮಾತ್ರ ಫ್ರೈ ಆಗುತ್ತಲ್ಲ. ಸೊ ನಂತರ ನೋಡಿ ಅದನ್ನು ಬಿಡಿ. ಇಲ್ಲಿ ನಾವು ಮೊದಲು ಇಟ್ಟಿರ್ತೇವಲ್ಲ ಫ್ರೈ ಮಾಡಿದ್ದನ್ನು, ಅದನ್ನು ಒಂದು ಮಿಕ್ಸಿಯಲ್ಲಿ ತಗೊಂಡು ಪೇಸ್ಟ್ ಮಾಡಿಕೊಳ್ಬೇಕು. ಈಗ ಪನ್ನೀರ್ ಫ್ರೈ ಆದ ನಂತರ ಈ ರೀತಿ ಅದನ್ನು ಪೇಸ್ಟ್ ಮಾಡಿ ಹಾಕಬೇಕು. ನಂತರ ನೀವು ಮೊದಲೇ ಕಾಯಿಸಿಟ್ಟಿರ್ತೀರಲ್ಲ ಪನ್ನೀರ್, ಅದನ್ನು ಕೂಡ ಅದೇ ಪೇಸ್ಟಿಗೆ ಹಾಕಿ ನೋಡಿ ಈ ಥರ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಬೇರೆ ಒಂದು ಪಾತ್ರೆಯಲ್ಲಿ ತಗೊಂಡಿದ್ದೇನೆ ನಾನು. ಅದನ್ನು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ಸ್ವಲ್ಪ ಉಪ್ಪು ಹಾಕಿದ್ದೇನೆ, ಕಮ್ಮಿ ಇತ್ತು ಸ್ವಲ್ಪ. ಸೊ ಅದನ್ನೇನು ಮಾಡ್ತೀನಿ, ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಬಾಯ್ಲ್ ಆದ ತಕ್ಷಣ ಕಸೂರಿ ಮೇಥಿ ಇದೆಯಲ್ಲ, ಆ ಕಸೂರಿ ಮೇಥಿಯನ್ನು ಅದಕ್ಕೆ ಹಾಕುವಂಥದ್ದು. ಕಸೂರಿ ಮೇಥಿ ಇಲ್ಲಿ ನೋಡಿ ಬಾಯ್ಲ್ ಆಗ್ತಾ ಬಂದಿದೆ. ಸೊ ಕಸೂರಿ ಮೇಥಿಯನ್ನು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಕೊರಿಯಾಂಡರ್ ಅಂದರೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ಬಾಯ್ಲ್ ಆಗ್ತಾ ಬಂದಿದೆ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ಫೈನಲಿಗೆ ಎಲ್ಲ ಆದ ನಂತರ ಫ್ರೆಶ್ ಕ್ರೀಮ್ ಇದೆಯಲ್ಲ, ಫ್ರೆಶ್ ಕ್ರೀಮನ್ನು ಅದರ ಮೇಲೆ ಹಾಕುವಂಥದ್ದು. ಫ್ರೆಶ್ ಕ್ರೀಮನ್ನು ನೋಡಿ ರೌಂಡ್ ಶೇಪಲ್ಲಿ ಈ ರೀತಿ ಹಾಕಿದರೆ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿರುತ್ತೆ. ಇದು ನಿಮಗೆ ಚಪಾತಿಯೊಟ್ಟಿಗೆ, ಬಟರ್ ನ್ಯಾನ್ ಒಟ್ಟಿಗೆ ಎಲ್ಲ ತಿನ್ನಲಿಕ್ಕೆ ಟೇಸ್ಟಿಯಾಗಿರ್ತದೆ. ನಾಷ್ಟದೊಟ್ಟಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಒಮ್ಮೆ ನೀವು ಟ್ರೈ ಮಾಡಿದ ನಂತರ ಯಾವ ರೀತಿ ಇತ್ತು, ಟೇಸ್ಟಿಯಾಗಿ ಹೇಗಿತ್ತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ.